ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕುರುಬರಮಲ್ಲೂರು ಎಂಬ ಗ್ರಾಮದಲ್ಲಿದ್ದೇವೆ. ಇವತ್ತಿನ ಕಂತಿನಲ್ಲಿ ಶ್ರೀ ಯಲ್ಲಪ್ಪ ಶಿವಪ್ಪ ದೊಡ್ಡಮನಿ ಅವ್ರನ್ನ ಮಾತಾಡಿಸಿ ಇವರು ಒಂದು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬಾಳೆಯನ್ನು ಹಾಕಿದರು. ನಾವು ಇಲ್ಲಿ ಇವ್ರ ತೋಟಕ್ಕೆ ಬಂದು ನೋಡಿದಾಗ ಬರೀ ಬಾಳೆ ಅಷ್ಟೇ ಹಾಕಿರಲಿಲ್ಲ, ಬಾಳೆ ಜೊತೆ ಇವರು ದಾಲ್ಚಿನ್ನಿನೂ ಹಾಕಿದರು, ಆಮೇಲೆ ತೊಗರಿನೂ ಹಾಕಿದರು, ಆಮೇಲೆ ಸಾಕಷ್ಟು ಸಾವಯವ ಗೊಬ್ಬರಗಳು ನಮಗೆ ಕಂಡ್ವು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಯಾವ ರೀತಿ ಇವರು ಒಂದು ತೋಟಗಾರಿಕಾ ಬೆಳೆಗಳಾದ ಈ ಅಡಿಕೆ ಬಾಳೆಗೆ ಬಂದರು, ಇಲ್ಲಿ ಸುತ್ತಮುತ್ತ ಪ್ರದೇಶದ ಸ್ಥಿತಿಗತಿ ಏನಿದೆ, ಏನು ಇಲ್ಲೆಲ್ಲ ಸುತ್ತಮುತ್ತ ಏನಾದರೂ ತೋಟಗಾರಿಕೆಗೆ ಮಾರ್ಪಾಡಾಗ್ತಾ ಇದ್ದಾರಾ ಅಥವಾ ಸಾಂಪ್ರದಾಯಿಕ ಬೆಳೆಗಳಿದ್ದಾವೆ, ಇವರೇನಾದರೂ ಹೊಸದಾಗಿ ಪ್ರಯತ್ನ ಮಾಡೋಣ ಅಂತ ಏನಾದರೂ ತೋಟಗಾರಿಕೆಗೆ ಬೆಳೆಗಳಿಗೆ ಬಂದ್ರ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ಸರ್. ನಾವು ಮೊನ್ನೆ ನಾವು ಇಲ್ಲೇ ಭೀಮಪ್ಪ ಚಿಗರಿ ಅವರ ತೋಟಕ್ಕೆ ಹೋಗಿದ್ವಿ ಸರ್. ಅವ್ರು ಹೇಳ್ತಾ ಇದ್ರು ಸರ್, ಇಲ್ಲ ನಮ್ಮ ತಮ್ಮವರೊಬ್ಬರು ಇದ್ದಾರೆ, ಅವರು ಕೂಡ ತುಂಬ ಚೆನ್ನಾಗಿ ಒಂದು ತೋಟಗಾರಿಕೆ ಬೆಳೆಗಳನ್ನು ಹಾಕಿ ತುಂಬ ಚೆನ್ನಾಗಿ ಕೃಷಿ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ರು ಸರ್. ಅದಲ್ಲದೆ ಅವರು ಇದು ಕೂಡ ಹೇಳಿದ್ರು ಸರ್, ಅಲ್ಲಿ ಸುತ್ತಮುತ್ತ ಭಾಗದಲ್ಲಿ ಭಾಳ ಕಡಿಮೆ ಸಿಗುತ್ತೆ ನಿಮಗೆ ತೋಟಗಾರಿಕಾ ಬೆಳೆಗಳನ್ನು ಮಾಡಿದವ್ರು, ರೈತರು ಕಡಿಮೆ ಸಿಗ್ತಾರೆ. ಬಟ್ ನಮ್ಮ ತಮ್ಮವರಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನೀವು ಬೇಕಾದರೆ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡಿದ್ರೆ ರೈತರಿಗೆ ಒಂದು ಒಳ್ಳೆಯ ಮಾಹಿತಿ ಸಿಗತ್ತೆ ಅಂತ ಅವ್ರು ಹೇಳ್ತಾ ಇದ್ರು ಸರ್. ಹಾಗಾಗಿ ಇವತ್ತಿನ ಕಂತಿನಲ್ಲಿ ನಿಮ್ಮನ್ನು ಸಂದರ್ಶನ ಮಾಡಿ ನೀವು ಯಾವ ರೀತಿ ಒಂದು ತೋಟಗಾರಿಕಾ ಬೆಳೆಗಳನ್ನು ಮಾಡ್ತಾ ಇದ್ದೀರ ಅನ್ನೋದು ಕುರಿತನ್ನು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಮಗೆ ಒಂದು ಸಂದರ್ಶನ ಮಾಡ್ತಾ ಇದ್ದೀವಿ ಸರ್. ಈಗ ಓಕೆ ಸರ್, ಒಳ್ಳೆಯದಾಯ್ತು ಸರ್. ಈಗ ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ನಮಗೆ ಒಂದು ಸ್ವಲ್ಪ ಹೇಳ್ತೀರಾ ಸರ್? ಹಾಂ ರೀ ಸರ್. ಈಗ ನಾವು ನಮ್ಮ ತಂದೆಯವರು ಕೃಷಿನೇ ಮಾಡ್ಕೊಂಡು ಬರ್ತಾಯಿದ್ರು ಸರ್. ನಮ್ಮದು ಸ್ವಂತ ಜಮೀನು 5 ಎಕರೆ ಐತ್ರಿ. ಇಲ್ಲಿ 2 ಎಕರೆ ಇದೆ ಸರ್. 2 ಎಕರೆ 8 ಗುಂಟೆ ಇದೆ. ಅಲ್ಲಿ ಬೇರೆ ಕಡೆ ಮತ್ತೆ 2 ಎಕರೆ ಹಿಂಗೆ ಚಿಲ್ಲರೆ ಇದೆ ಸರ್. ಇದಕ್ಕೆ ನಾವು ಮೊದಲಿಗೆ ಬೇರೆ ಬೇರೆ ಬೆಳೆ ಹಾಕ್ತಿದ್ರಿ. ಅಂದರೆ ನೀವು ಮೂಲತಃ ಕೃಷಿಕರ? ಹ್ಞೂ ರೀ ಸರ್, ಕೃಷಿನೇ. ಅಂದರೆ ಮೊದಲನೇದನು ಕೃಷಿ ಮಾಡ್ಕೊತ ಬಂದಿದ್ದೀವಿ? ಕೃಷಿನೇ ಮಾಡ್ಕೊತಾನೆ ಬಂದಿದೆ ನಮ್ಮ ತಂದೆಯವರೆಲ್ಲ. ನಾವು ರೀ ಗಾಡಿಗೆ ಹೋಗ್ತಿದ್ರಿ, ಡ್ರೈವಿಂಗಿಗೆ ಹೋಗ್ತಿದ್ರಿ. ಸ್ವಲ್ಪ SLC ಮಟ್ಟ ಓದಿ ಆದಮೇಲೆ ಕೆಲಸ ಸಿಗದೆ ಗಾಡಿ ಡ್ರೈವಿಂಗ್ ಕಲಿತು ಡ್ರೈವಿಂಗ್ ಹೋಗ್ತಿದ್ರಿ. ಇಲ್ಲೇ ಹಾವೇರಿಯಾಗ ಕಾರ್ ಡ್ರೈವಿಂಗ್ ಹೋಗ್ತಿದ್ರಿ. ಸ್ವಲ್ಪ ನಮ್ಗೆ ಯಾಕೋ ಅದು ಸರಿ ಬರಲಿಲ್ಲ ರೀ. ಅಂದರೆ ನೀವು ಅಲ್ಲಿಂದ ಹೆಂಗೆ ಈ ಮತ್ತೆಗೆ ಕೃಷಿಗೆ ಒಲವು ಹೆಂಗೆ ಬಂತಂತ ಸರ್? ಒಂದು ಸಮಸ್ಯೆ ಬಂತು ರೀ ನಮಗೆ. ಅವಾಗ ಸಡನ್ನಾಗಿ ನಮಗೆ 1 ಲಕ್ಷ ರೂಪಾಯಿ ಬೇಕಾಗಿತ್ತು ರೀ. ಬೇಕಾದತ್ತಿಗೆ ಅವ್ರು ಅಲ್ಲಿ ದುಡಿತಿದ್ವಲ್ರಿ, ಅವ್ರ ಹತ್ರ ಕೇಳಿದ್ವಿ ರೀ, ಹಿಂಗೆ ರೀ ಸರ ನಮ್ಗೊಂದು ಪ್ರಾಬ್ಲಮ್ ಆಗೈತಿ, ನಂದೊಂದು ಲೋನ್ ಆಗೋದೈತಿ, ಅದಾಗಿಂದ ಕೊಡ್ತೇನೆ ರೀ, 1 ಲಕ್ಷ ಕೊಡ್ರಿ ಅಂದ್ವಿ ರೀ. ಅವ್ರು ಒಂದು 15 ದಿವಸ ಟೈಮ್ ಕೊಟ್ಟು, ಇಲ್ಲಪ್ಪ ಆಗಲ್ಲ, ನೀನು ಬೇರೆ ಕಡೆ ಎಲ್ಲಾರು ನೋಡ್ಕೊ ಅಂತವ್ರಿ. ಹಂಗೆ ಯಾರ ಕಡೆ ದುಡಿದ್ರಿ ಏನೈತೆ ಅಂದ್ರಿ. ನಾವು ನಮ್ಮ ತಮ್ಮರ ಇದ್ರ ಮೇಲೆ ರೀ ಇಲ್ಲಿ ಜಮೀನಿಗೆ ನಿಂತ್ಬಿಟ್ರಿ. ಬೇರೆ ಆ ವರ್ಷ ಚೆಂಡು ಹಾಕಿದ್ವಿ ರೀ. ಓಕೆ. ನೀವು ಅಂದರೆ ನಿಮ್ಮ ಅಪ್ಪಾಜಿ ಅವ್ರು ಏನು ಬೆಳೀತಾ ಇದ್ರು ಸರ್? ಸಾಂಪ್ರದಾಯಿಕ ಬೆಳೆಗಳಿದ್ವಾ? ಹಾಂ ಸರ್, ಹತ್ತಿ, ಗೋವಿನ ಜೋಳ ಈ ಥರ ಬೆಳೀತಾ ಇದ್ವಿ. ಭತ್ತ ಬೆಳೆದವ್ರಿ ಇಲ್ಲಿ. ಫಸ್ಟಿಗೆ ನೀರು ನಿಲ್ತೈತ್ರಿ, ಭತ್ತ ಬೆಳೆದವ್ರಿ. ಎಲ್ಲ ಬೆಳೆನೂ ಬೆಳಿತೀವ್ರಿ. ಕಲ್ಲಂಗಡಿ ಹಾಕಿದ್ರಿ, ಟಮಾಟಿ, ಮುಳಗಾಯಿ, ಉಳ್ಳಾಗಡ್ಡಿ ಎಲ್ಲ ಹಾಕಿದ್ರಿ. ನಮ್ಮ ಅಮ್ಮಾರಿದ್ರಿ ಅವಾಗ ಉಳ್ಳಾಗಡ್ಡಿ ಅವನ್ನೆಲ್ಲ ಮಾರಕ್ಕೆ ಹೋಗಿದ್ರಿ. ಬದನೆಕಾಯಿ, ಕಾಯಿಪಲ್ಯನೂ ಮಾಡೇವ್ರಿ. ಹಂಗೆ ಮಾಡ್ತಾ 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 ಈಗ ಹಂಗಾರೆ ಏನು ಬೇಡ ತೋಟಗಾರಿಕೆ ಮಾಡೋಣ ಅಂತ ಹೇಳ್ರಿ. ಅಂದರೆ ನಿಮ್ಗೆ ಅಲ್ಲೇನು ಏನು ತೊಂದರೆ ಆಯಿತು ಸರ್ ಅದನ್ನು ಬಿಡಲಿಕ್ಕೆ? ನೀವು ಮೆಣಸಿನ್ಕಾಯಿ ಇದೇನು ಸಾಂಪ್ರದಾಯ? ಹ್ಞೂ ರೀ, ಅದು ಇತ್ತಲ್ರಿ, ಅಷ್ಟಕ್ಕಷ್ಟೇ ಬೆಳೆ ಆಗಾಕತ್ರಿ. ಅದು ಯಾವುದೇ ಇವು ದಲಾಲಿ ಅಂಗಡಿಯಲ್ಲಿ ಎಲ್ಲ ತೊಗೊಂಬರ್ಬೇಕಿತ್ರಿ. ಸಾಲ ತಂದೆ ಗೊಬ್ಬರ, ಬೀಜ, ಈ ಖರ್ಚೆ ಜಾಸ್ತಿ ಆಗದ್ರಿ ನಮ್ದು. ಅದಕ್ಕೆ ವಾಪಸ್ ವರ್ಷಾನ್ ಪೂರ್ತಿ ಅದಕ್ಕೆ ದುಡ್ದಂಗೆ ಆಗದ್ರಿ. ಗೊಬ್ಬರ ಬೀಜಕ್ಕೆ ಅವ್ರಿಗೆ ಬಡ್ಡಿಗೆ ಅದಕ್ಕೆ ದುಡ್ದಂಗೆ ಆಗದ. ಅದನ್ನೆಲ್ಲ ಒಂದು ಸ್ವಲ್ಪ ವಿಚಾರ ಮಾಡಿ ಹಂಗಾರೆ ಏನಾರು ಬೇರೆ ಮಾಡೋಣ ಅಂತ ಹೇಳ್ರಿ ತೋಟಗಾರಿಕಾ ಬೆಳೆ ಮಾಡ್ದಂಗೆ. ಇದನ್ನ ಇದರಿಂದ ಸರ್ಕಾರದಿಂದ ಸಹಾಯಧನ ತಗೊಂಡ್ರಿ ತೋಟಗಾರಿಕಾ ಬೆಳೆ ಮಾಡ್ಕೊಂಡು ಈಗ ಮಾಡ್ಕೊಂಡು ಹೊಂಟಿದ್ದೀವಿ. ಇದರಲ್ಲೇ ಬಾಳಿ ಮಾಡಿದೇವ್ರಿ. ಅಂದರೆ ನಾವು ಇಲ್ಲಿ ಬಂದ ನೋಡಿದಾಗ ಸರ್, ಸುತ್ತಮುತ್ತ ಇಲ್ಲೆಲ್ಲಿ ಜಾಸ್ತಿ ಅಂದರೆ ತೋಟಗಾರಿಕಾ ಬೆಳೆಗಳು ಇರಲಿಲ್ಲ ಸರ್, ಜಾಸ್ತಿ ಸಾಂಪ್ರದಾಯಿಕ ಬೆಳೆಗಳೇ ಇದ್ವು. ನಿಮ್ಗೆ ಹೆಂಗೆ ಸರ್ ಈಗ ನೀವೇನು ಅಡಿಕೆ, ಬಾಳೆ ಇದೆಲ್ಲ ಹಾಕಿದಿರಲ್ಲ, ಇದು ಬೆಸ್ಟ್ ಅನ್ಸತ್ತೋ ಅಥವಾ ಹೆಂಗೆ? ನೀವೊಂದು ಹೋಲಿಕೆ ಮಾಡಿದ್ರೆ ನಿಮ್ಮ ಅನುಭವದಲ್ಲಿ ಹೆಂಗೆ? ಈಗ ನಾವು ಸರ
ಬೇರೆ ಈಗೇನು ಸಾಂಪ್ರದಾಯಿಕ ಬೆಳೆಗಳದಾವಲ್ರಿ, ಈ ಸಾವಯವ ಮಾಡ್ಕೊಂಡು ಹೋದ್ರೆ ಒಂದೇ ವರ್ಷಕ್ಕೆ ಅದು ಬೆಳೆ ಬರಲ್ರಿ, ಕೈ ಸುಟ್ಕೋಬೇಕಾಕೈತ್ರಿ. ಅದಕ್ಕೆ ರೀ ಈ ಥರ ತೋಟಗಾರಿಕಾ ಬೆಳೆ ಮಾಡ್ರಿ. ಇದು ಸಡನ್ ಆಗಿ ಬರೋ ಬೆಳೆನೂ ಅಲ್ರಿ, ಸುಮಾರು ವರ್ಷಕ್ಕೆ ಬರ್ತೈತೆ ಅಲ್ರಿ. ಒಂದು 5-6 ವರ್ಷದವರೆಗೆ ನಮ್ಮ ಹೊಲನೂ ರಿಕವರ್ ಆಗುತ್ತೆ, ಸಾವಯವ ಅಡಿಟ್ ಆಗುತ್ತೆ, ಅವಾಗ ನಮ್ಗೆ ಒಳ್ಳೇದಾಗತ್ತೆ ಅಂತೇಳಿ ಈ ಥರ ವಿಚಾರ ಮಾಡಿ ನಾವು ಸಾವಯವ ಮಾಡಿದ್ವಿ. ಅಂದರೆ ನಿಮಗೆ ಒಂದು ಸಾಂಪ್ರದಾಯಿಕ ಕೃಷಿಯಲ್ಲಿ ಬಂದಿರುವಂಥ ಆದಾಯ ಅಲ್ಲಿದಲ್ಲೇ ಸರಿದೂಗ್ತಿತ್ತು. ಹೌದು ಸರ್. ಅದಾದ್ಮೇಲೆ ನೀವು ಬೇಡ ಒಂದು ಬಹುವಾರ್ಷಿಕ ಬೆಳೆಗಳ ಮೇಲೆನೆ ಹೋಗ್ಬಿಡೋಣ, ಸುಮ್ಮನೆ ಮುಂದೆ ನಮ್ಗೆ ತೊಂದರೆ ಆಗದೆ ಬೇಡ, ಅದಲ್ಲದೆ ನೀವು ಒಂದು ಸಾವಯವ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರೋದ್ರಿಂದ ನಿಮ್ಗೆ ಅಲ್ಲಿವರೆಗೂ ಭೂಮಿನೂ ಒಳ್ಳೆ ರಿಕವರಿ ಆಗುತ್ತೆ, ಚೆನ್ನಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ತೋಟಗಾರಿಕೆ ಬೆಳೆಗೆ ಬಂದಿವ್ರಿ. ಈಗ ಸಾಂಪ್ರದಾಯಿಕ ಬೆಳೆ ಹಾಕಿದ್ರಿ, ಅದಕ್ಕೆ ಸಡನ್ ಆಗಿ ರೋಗ ಬಾಧೆ ಬಂದೇ ಬಿಡ್ತೀರಿ. ನಾವು ಈ ಸಾವಯವದಾಗ ಸಡನ್ ಆಗಿ ಕಂಟ್ರೋಲ್ ಆಗಲ್ರಿ, ಇದ್ರೊಳಗೆ ಹಾಕಿದ್ದೀವ್ರಿ. ಇದ್ರಾಗ ಈಗ ಶೇಂಗಾ ಹಾಕ್ಯವ್ರಿ, ಮೊದ್ಲೇ ಸೋಯಾಬೀನ್ ಹಾಕಿದ್ರಿ, ಅದು ಕಂಟ್ರೋಲ್ ಆಗ್ಲೇ ಇಲ್ರಿ. ನಾವು ಯಾವ ಥರ ದಶಪರಿಣಿ ಇವು ಎಲ್ಲ ಮಾಡಿ ಹೊಡೆದ್ರು ಸ್ವಲ್ಪ ಕಂಟ್ರೋಲ್ ಆಗ್ಲಿಲ್ರಿ. ಆ ಥರದ್ದು ವಿಚಾರ ಮಾಡ್ಯಾರಿ ನಾವು ಹಂಗಾರೆ ವಾರ್ಷಿಕ ಬೆಳೆ ಇದನ್ನ ತೋಟಗಾರಿಕಾ ಬೆಳೆ ಮಾಡಿದರೆ ಕಂಟ್ರೋಲ್ ಮಾಡ್ಕೊಂತ ಹೋಗ್ಬೋದು ಅಂತ ಹೇಳ್ರಿ ಇದಕ್ಕೆ ಬಂದ್ರಿ. ಈ ಥರ ಈಗ ಬಂದ್ರಿ ಸರ್. ಈಗ ಒಂದು ಈ ತೋಟ ಮಾಡ್ಬೇಕಂದ್ರೆ ಒಂದು ಮಾಹಿತಿಯನ್ನು ಎಲ್ಲಿ ಸಂಗ್ರಹಣೆ ಮಾಡಿದ್ರಿ ಸರ್? ನೀವೇನಾದರೂ ಬೇರೆ ತೋಟಗಳಿಗೆ ಹೋಗಿ ನೋಡ್ಕೊ ತೋಟ ರೀ ನಮ್ಮ ಅಣ್ಣಾರ್ದು ನೋಡಿದ್ರಿ, ಅವರು ತೆಂಗಿನ ಮರ ಹಾಕಿದಾರ್ರಿ ಜಾಸ್ತಿ ಅವ್ರದ್ದು. ನಾವು ಹಂಗಾರೆ ಏನು ಮಾಡೋಣ ಅನ್ಕೊಂಡು ಹಿಂಗೆ ಕಾರ್ ಹೊಡಿಯಕ್ಕೆ ಹೋದಲ್ಲೇ ಅಲ್ಲಿ ಶಿವಮೊಗ್ಗ ಕಡೆ ಜಾಸ್ತಿ ನೋಡಿದ್ದೆ ರೀ. ಹಂಗಾರೆ ಅವ್ರ ಕಡೆಯಿಂದ ಮಾಹಿತಿ ಕೇಳಿದ್ರಿ, ಇಲ್ಲ ಒಳ್ಳೆ ಇಳುವರಿ ಐತಿ, ಚೆನ್ನಾಗಿ ಬಂದರೆ ನಮಗೇನು ಇದು ಹಾಂ ಭಾರಿ ನಮ್ಗೆ ಜಾಸ್ತಿ ದುಡ್ಡು ಮಾಡ್ಬೋದು ಇದ್ರಾಗ ಅಂತ ಹೇಳಿದ್ರಿ. ಹಂಗಾರೆ ನೋಡೋಣ, ಹಂಗಾರೆ ಒಂದು ಲೆಕ್ಕಕ್ಕೆ ಅಡಿಕೆನೇ ಹಚ್ಚೋಣ ಅಂತೇಳಿ ತೋಟಗಾರಿಕೆಗೆ ಹೋಗಿ ಕೇಳಿದ್ವಿ ರೀ. ಅಂದರೆ ಇಲ್ಲಿ ಈ ಭಾಗದಲ್ಲೆಲ್ಲ ಅಡಿಕೆ ಸೂಕ್ತ ಅನ್ಸತ್ತಾ ನಿಮಗೆ? ಅಂದರೆ ಈ ಭಾಗದಲ್ಲಿ ಇರಲಿಲ್ಲ ಸರ್, ನಾವೆಲ್ಲ ಅಲ್ಲಿ ಇರ್ಲಿಲ್ಲ ರೀ. ನಾವು ಇಲ್ಲೇ ಒಂದು ಹತ್ತಿರದಲ್ಲಿ 1 ಕಿಲೋಮೀಟರಲ್ಲಿ ಐತ್ರಿ, ಅವ್ರು ಹಚ್ಚಿದ್ ನೋಡಿದ್ದೀವಿ ರೀ. ನಾವು ಈ ಮೊದಲು ಹಚ್ಚಿ ಪರೀಕ್ಷೆ ಮಾಡಿದ್ದೀವಿ, ಒಂದು ವರ್ಷ ಮುಂದೆ ಒಂದು 50-60 ಮರ ಹಚ್ಚಿದ್ದೀವಿ ರೀ. ಸರಿಯಾಗಿ ಬಂದರೆ ಕಂಟಿನ್ಯೂ ಮಾಡೋಣ, ಇಲ್ಲ ಅಂದ್ರೆ ಬೇಡ ಅಂತೇಳಿ ಅವು ಚೆನ್ನಾಗೇ ಬಂದವು ರೀ. ನಮ್ಗೆ ಈಗ 4 ವರ್ಷಕ್ಕೆ ಅದು ಫಲ ಕೊಟ್ಟಿದೆ ರೀ. ಓಕೆ, ಟೆಸ್ಟಿಗೆ ಹಚ್ಚಿದ್ದು. ಹ್ಞೂ ರೀ, ಆ ಉದ್ದೇಶದಿಂದ ಹಂಗಾರೆ ಬರ್ತೈತಿ ನಮಗೆ ಅಡಿಕೆ, ಏನು ತೊಂದರೆ ಇಲ್ಲ ಅಂತೇಳಿ ಅಡಿಕೆ ಮಾಡಿದ್ರಿ. ಹ್ಞೂ ರೀ ಸರ್. ಈಗ ನೀವು ಅಡಿಕೆಯನ್ನು ನಾಟಿ ಮಾಡಿದ್ರಲ್ಲ ಸರ್, ಇದು ಎಷ್ಟು ವರ್ಷಗಳ ಹಿಂದೆ ನಾಟಿ ಮಾಡಿದ್ದು? ಈಗ ಎಷ್ಟು ಎಕರೆಯಲ್ಲೇ ನಾಟಿ ಮಾಡಿರೋದು ಸರ್ ಇದು? ಈ ಸರಿ ಇದು ಕಳೆದ 3 ವರ್ಷದ ಹಿಂದೆ ನಾಟಿ ಮಾಡಿದ್ದಾರೆ. ಓಕೆ, ಎಷ್ಟು ಎಕರೆಯಲ್ಲಿ? 2 ಎಕರೆ 8 ಗುಂಟೆ ಐತೆ ಸರ್. 2 ಎಕರೆ ಪೂರ್ತಿ ಅಡಿಕೆನೇ ಇದೆ ಸರ್, ಪೂರ್ತಿ ಅಡಿಕೆ. ಅದರಾಗೆ ಬಾಳೆ ಮತ್ತೆ ಬಾಳೆ ಒಂದು ಅಂತರ ಬೆಳೆ ಆಗಿದೆ. ಸಾಕಷ್ಟು ಬಾಳೆ ಒಂದೇ ಅಲ್ಲ, ನಾವು ಸಾಕಷ್ಟು ನೋಡ್ತಾ ಇದೀವಿ ಸರ್, ಅದರದ್ದು ಮುಂದೆ ಮಾತಾಡೋಣ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ ಸಾಲ್.
ಸರ್ ಈಗ ನೀವು ಅಡಿಕೆ ಸಸಿಗಳನ್ನು ಎಲ್ಲಿಂದ ತೊಗೊಂಬಂದಿತ್ತು ಸರ್ ಇದು? ಇದು ಸರ್ ನಾವು ಶಿವಮೊಗ್ಗದ ಹತ್ರ ತೊಗೊಂಬಂದಿದ್ವಿ, ಕೈಮಾರು ಅಂತ ಹೇಳಿ. ಅಂದರೆ ನರ್ಸರಿಯಲ್ಲಿ ತೊಗೊಂಬಂದಿದ್ದ? ಇಲ್ಲ ಸರ್, ನಮಗೆ ಪರಿಚಯ ಇದ್ರಿ ಅಲ್ಲೊಬ್ರು. ಓಕೆ, ರೈತರ ಹತ್ರ ರೀ. ಅವ್ರು ನಾವೇ ಸಸಿ ಮಾಡೋಕ್ಕೆ ಇಟ್ಟಿದ್ದೀವಪ್ಪ, ಸ್ವಲ್ಪ ನಮ್ಗೆ ಅನಾನುಕೂಲ ಆಗೈತಿ ಅದಕ್ಕೆ ಮಾರ್ತಾ ಇದ್ದೇವೆ ಅಂದ್ರೆ ಅದನ್ನು ಪತ್ತೆ ಹಚ್ಕೊಂಡ್ರಿ ನಾವು ಖುದ್ದಾಗಿ ಸಸಿ ಹೋಗಿ ನೋಡ್ಕೊಂಡು ಚೆನ್ನಾಗಿದ್ರು ಸಸಿ. ಅವ್ರ ತೋಟನೂ ನೋಡ್ಕೊಂಡ್ ಬಂದಾರ ಸರ್? ಹೆಂಗಿದೆ ಅವ್ರ ತೋಟ ಎಲ್ಲ ಜಾಸ್ತಿನೇ ಇತ್ರಿ, ಇನ್ನೂ 2 ಎಕರೆ ಮಾಡ್ಬೇಕಂತ ನಾವು ಸಸಿ ಮಾಡಿದ್ವಿ ಅಂದ್ರೆ ಅವ್ರ ತೋಟನೂ ನೋಡ್ರಿ ಅಲ್ಲೆಲ್ಲ ವಿಚಾರಿಸ್ಕೊಂಡು ತೊಗೊಂಡು ಬಂದೇ ಮಾಡಿದ್ರು. ಓಕೆ ಸರ್. ಸರ್ ಈಗ ಇಷ್ಟು ಇಲ್ಲಿ ತೋಟಗಾರಿಕಾ ಇಲ್ಲಿ ಬೆಳೆ ಮಾಡ್ತೀನಿ ಅಂತಂದಾಗ ಏನಾದರೂ ಸಬ್ಸಿಡಿ ಏನಾದರೂ ತೊಗೊಂಡ್ರ? ಹೆಂಗೆ? ಹೌದು ಸರ್, ಹೌದು. ಏನು ಸಬ್ಸಿಡಿ ಎಲ್ಲಿ ಸರ್? ಇದು ತೋಟಗಾರಿಕಾ ಆಫೀಸಿಂದಾನೇ ಸಬ್ಸಿಡಿ ಬಂದಿದೆ ಸರ್. ಹಾಂ, ಏನು ಸಬ್ಸಿಡಿ ಸರ್? ಹೆಂಗೆ ಅಪ್ಲೈ ಮಾಡಿದ್ದು ನೀವು? ಅದು ನಮ್ಮ ಗ್ರಾಮ ಪಂಚಾಯತಿಯಿಂದ ರೀ ಜಾಬ್ ಕಾರ್ಡ್ ಅಂತೇಳಿ ಅದ್ರ ಮೇಲೆ ಲೇಬರ್ ಮೇಲೆ ಗುಂಡಿ ಹೊಡಿಸಿದ್ದು, ಸಸಿ ನೆಟ್ಟಿದ್ದು ಎಲ್ಲದಕ್ಕೂ ಲೇಬರ್ ಮೇಲೆ ಪೇಮೆಂಟ್ ಆಗುತ್ತೆ. ಅದೇ ಸಬ್ಸಿಡಿ ಬಂದಿತ್ತು. ಎಷ್ಟು ಬಂದಿತ್ತು ಸರ್? ಎಕರೆ ಲೆಕ್ಕನ ಅಥವಾ ಗಿಡ ಲೆಕ್ಕನ? ಹೆಂಗೆ? ಇಲ್ಲ, ಎಕರೆ ಲೆಕ್ಕ. 1 ಎಕರೆಗೆ 70,000 ರೂಪಾಯಿ ಸಬ್ಸಿಡಿ ಬಂದಿತ್ತು. ಓಕೆ, ಒಟ್ಟಿನಲ್ಲಿ 2 ಎಕರೆಗೆ ಅಷ್ಟು ಬಂದಿತ್ತು? ಹ್ಞೂ ಸರ್, ಎಕರೆಗೆ 70,000 ಲೆಕ್ಕದಲ್ಲಿ ಬಂದಿತ್ತು. ಹೌದು ಸರ್. ಓಕೆ ಸರ್. ಸರ್ ಈಗ ಅವಾಗ ನೀವು ಸಸಿ ತೊಗೊಂಬಂದ್ರೆ ಇದ್ರದ್ದು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ ಸರ್? ಭೂಮಿ ಮೊದಲೇ ಇದಕ್ಕೆ ಚೆಂಡು ಹಾಕಿದ್ದೀವಿ ರೀ, ಅದನ್ನು ತೆಗೆದಿವಿ ರೀ ಮಳೆಗಾಲ ಆದಮೇಲೆ. ಹದ ಮಾಡಿರಿ, ಲೈನ್ ಔಟ್ ಹಾಕ್ಕೊಂಡು ಗುಂಡಿ ಹೊಡಿಸಿದೇವೆ ರೀ. 2x1 ಗುಂಡಿ ಹೊಡಿಸಿದೇವೆ ರೀ. ಗುಂಡಿ ಹೊಡಿಸಿ 1 ಬುಟ್ಟಿ ಕೆಂಪು ಮಣ್ಣು, 1 ಬುಟ್ಟಿ ತಿಪ್ಪೆ ಗೊಬ್ಬರ, ಆಮೇಲೆ ಸಸಿ ಇಟ್ಟಿವಿ. ಸಸಿ? ಹ್ಞೂ ರೀ. ಓಕೆ ಸರ್. ಅದನ್ನು ಸಸಿ ಇಟ್ಟು ನೀವು ಮಣ್ಣು ಮುಚ್ಚಿ ಬಿಟ್ರಿ? ಹ್ಞೂ ರೀ. ಡ್ರಿಪ್ಪು ಅವಾಗೇ ಎಳೆದಿದ್ದ? ಹ್ಞೂ ರೀ, ಅವಾಗೇ ಡ್ರಿಪ್ ಮಾಡಿಸಿದ್ವಿ. ನಾವು ಹಚ್ಚಿರೋದೇ ಅಕ್ಟೋಬರ್ಗೆ ರೀ. ಅಕ್ಟೋಬರ್ 1ಕ್ಕೆ ಮಾಡಿದ್ದೀವಿ ರೀ. ಅವರು ತೋಟಗಾರಿಕಾ ಆಫೀಸರ್ ಬಂದ್ರಿ, ಇವಾಗ ಮಾಡಿದ್ದೀರಿ ಮತ್ತು ನೀವು ಡ್ರಿಪ್ ಇಲ್ಲ ಅಂದರೆ ಹೆಂಗೆ ನಿಮ್ಮದು ಅಂತಂದರೆ ಸಡನ್ನಾಗಿ ಒಂದು 15 ದಿನದೊಳಗೆ ಡ್ರಿಪ್ ಮಾಡಿಸೇ ಬಿಟ್ಟಿವಿ ರೀ. ಡ್ರಿಪ್ ಮಾಡಿಸೇ ಬಿಟ್ರಿ? ಅಕ್ಟೋಬರ್ 15ರೊಳಗೆ ಡ್ರಿಪ್ ಮಾಡೇ ಬಿಟ್ರಿ. ಒಂದೇ ಸರಿ ಹೈ ನೀರು ಬಿಟ್ಟಿವಿ ರೀ, ಆಮೇಲೆ ಡ್ರಿಪ್ ಮುಖಾಂತರನೇ ಎಲ್ಲ ಮುಂದೆ ಮಾಡಿದ್ವಿ. ಹ್ಞೂ ರೀ. ಸರ್ ಈಗ ನಿಮ್ಮದು ಮಣ್ಣು ನೋಡಲಿಕ್ಕೆ ಒಂದೊಂದು ಕಡೆ ಗಟ್ಟಿ ಕಾಣ್ತಿದೆ, ಒಂದು ಕಡೆ ಲೂಸ್ ಕಾಣ್ತಿದೆ ಸರ್ ಮಣ್ಣು. ಇದು ಯಾವ ರೀತಿ ಇತ್ತು ಸರ್ ಇದು? ಸರ್ ಇದು ಮೊದಲು ರೀ ಸರ, ಇದರಲ್ಲಿ ಬರಿಗಾಲಿನ ಕಿರಿ ಬರಕ್ಕೆ ಆಗ್ತಿಲ್ಲ ರೀ. ಇದು ಕರ್ಲು ಅಂತೇವ್ರಿ ನಾವು. ಈ ಟೈಮ್ಗಿನ ಕಿರಿ ಬರಗಾರಲ್ಲಿ ಬರಕ್ಕೆ ಆಗ್ತಿದ್ರಲ್ಲಿ. ಆದರೆ ಇವಾಗ ನಾವು ಕನ್ನೇರಿ ಮಠದ ಅಜ್ಜಾರ ಮಾಹಿತಿ ಪ್ರಕಾರ ರೀ ಅದು ಗೋ ಕೃಪಾಮೃತ ಮತ್ತು ಗೋ ನಂದಾಜಲ ಈ ಥರದ್ದು ಎಲ್ಲ ಸ್ಪ್ರೇ ಮಾಡ್ಕೊಂತ ಬಂದಿಂದ ರೀ ಭಾಳ ಅಂದ್ರೆ ಭಾಳ ಸುಧಾರಿಸೈತ್ರಿ ನಮಗೆ. ಇನ್ನೊಂದು 2 ವರ್ಷದಲ್ಲಿ ನಮ್ಮ ಹೊಲ ಹೂ ಆದಂಗೆ ಆಗುತ್ತೆ ಅನ್ನೋದು ಭರವಸೆ ಇದೆ ರೀ ನಮ್ಗೆ. ಓಕೆ, ಅಂದರೆ ಈಗ ನಾವು ನೋಡ್ತಾ ಇದ್ದೀವಿ ಸರ್, ಕೆಲವೊಂದು ಕಡೆ ಎಲ್ಲ ಗಟ್ಟಿ ಇತ್ತು, ಅದು ಬಿಟ್ಟರೆ ಬಾಕಿ ಬೇರೆ ಕಡೆ ಎಲ್ಲ ಚೆನ್ನಾಗಿತ್ತು. ಹೌದು ರೀ, ಅದಕ್ಕೆ ಕೇಳಿದೆ ಸರ್. ಹೌದು ರೀ, ಭಾಳ ಅಂದ್ರೆ ಭಾಳ ಗಟ್ಟಿ ಇತ್ತು ರೀ. ಇದು ಹೆಂಗೆ ಮಾಡೋದಪ್ಪ, ತೋಟ ಮಾಡಿಬಿಟ್ಟಿವಿ ಏನು ಮಾಡೋದು ಅಂದ್ಕೊಂಡ್ರಿ. ಅವಾಗ ಹಿಂಗೆ ಯೂಟ್ಯೂಬ್ ನೋಡ್ತಾ ಇದ್ದಾಗ ರೀ ಈ ಥರ ಸಿಕ್ತ್ರಿ. ಹಂಗಾರೆ ಹಿಂಗೆ ಮಾಡ್ಬೇಕಂದ್ರೆ ನಮ್ಮ ಅಣ್ಣಾರೇ ಇದ್ದಾರೆ ಇಲ್ಲಿ, ಭೀಮಣ್ಣ ಚಿಗಿರಿ ಅಂತೇಳಿ ಕಳ್ಸೋರು ರೀ, ಅವರು ಮಾಡಿದ್ದಾರೆ. ಅವ್ರ ಕಡೆಯಿಂದ ಗೋ ಕೃಪಾಮೃತ ಅದೆಲ್ಲ ತಂದ್ರಿ. ಅವರು ಗೋ ನಂದಾಜಲ ಮಾಡೋದು ಹೇಳಿದ್ರಿ, ಗೋ ಕೃಪಾಮೃತ ಮಾಡೋದು ಹೇಳಿದ್ರಿ. ಆಮೇಲೆ ಜೀವಾಮೃತ ರೀ, ಅವರೆಲ್ಲ ಫಸ್ಟಿಗೆ ಗೋ ಕೃಪಾಮೃತ ಬರೋದಕ್ಕಿಂತ ಮೊದಲು ಜೀವಾಮೃತನೇ ಜಾಸ್ತಿ ಕೊಡ್ತಿದ್ರಿ. ಅದನ್ನೇ ನಮಗೂ ಹೇಳಿದ್ರಿ. ನಾವು ಅದನ್ನು ಮಾಡ್ತಾ ಇನ್ನೂ ಒಂದು ಇದಕ್ಕೆ ಈಜಿ ಐತಿಪ್ಪ, ಬರೀ ಮಜ್ಜಿಗೆ ಬೆಲ್ಲ ಇದ್ರೆ ಅಷ್ಟೇ ಸಾಕು, ಇದು ಮದರ್ ಕಲ್ಚರ್ ಇದ್ದಂಗೆ ಇರ್ತೈತಿ, ಹಂಗೆ ಬೆಳೆಸಿಗಂತ ಹೋಗೋದು. ಇದನ್ನು ಹಾಕಿ ಸಡನ್ನಾಗಿ ನಾವೆಲ್ಲ 6-7 ವರ್ಷಕ್ಕೆ ನಮ್ಗೆ ರಿಕವರ್ ಆಗೈತಿ. ನಮ್ಮದು ಕೆಮಿಕಲ್ ಅಡಿಟ್ ಆಗಿದ್ದು ಹೊಲ ಸಾವಯವಕ್ಕೆ. ಈಗ ನೀನು 1 ವರ್ಷದಲ್ಲೇ ರಿಕವರ್ ಮಾಡ್ಬೋದು. ಇದನ್ನು ನಿನಗೆ ಎಷ್ಟು ಬಿಡುತ್ತೆ ಬೇಕನ್ನಿಸ್ತೈತೆ ಅಷ್ಟು ಕೊಡು, ಏನು ತೊಂದರೆ ಇಲ್ಲ ಅಂತೇಳ್ರಿ ಗೋಕೃಪಾಮೃತ ಹೇಳಿದ್ರಿ. ಅವಾಗಿಂದ ನಮ್ಮ ಹೊಲ ಭಾಳ ಅಂದ್ರೆ ಭಾಳ ಮೆತ್ತಗಾಗೈತಿ. ಓಕೆ ಸರ್. ಅಂದರೆ ನಿಮಗೆ ಮಣ್ಣು ಸ್ವಲ್ಪ ತೊಂದರೆ ಇತ್ತು, ಅದನ್ನು ಸರಿ ಮಾಡಿಕೊಂಡು ನೀವು ಅಡಿಕೆ ನಾಟಿ ಮಾಡೇ ಬಿಟ್ಟಿದ್ರಿ ಸರ್ ಅಡಿಕೆ ಮೊದಲೇ. ಆಮೇಲೆ ಮಣ್ಣು ಸರಿ ಮಾಡ್ಕೊಂಡು. ಓಕೆ ಸರ್. ಈಗ ಇಂಥ ಹಾವೇರಿ ಈ ಒಂದು ಬಿಸಿಲು ಭಾಗದಲ್ಲಿ ಅಡಿಕೆ ಒಂದು ಸ್ವಲ್ಪ ನೆರಳು ಬೇಕಲ್ಲ ಸರ್, ಅದಕ್ಕೆ ಯಾವುದಾದ್ರೂ ಅಂತರ ಬೆಳೆಗಳನ್ನು ಮಾಡಿದ್ರ ಮೊದಲು ಹೇಗೆ? ಇಲ್ರಿ, ಫಸ್ಟ್ ಬಾಳೆನೇ ಹಾಕಿದ್ರಿ ಅಡಿಕೆ ಮರನ್ರಿ. ಅದಕ್ಕೆ ನೆರಳು ಬೇಕಂತ ಅನ್ಸಿಂದಾರೆ ಬಾಳೆಕಂತಂದು ಬಾಳೆ ಹಚ್ಚಿದ್ರಿ. ಅಂದ್ರೆ ಈಗ ಎಷ್ಟು ತಿಂಗಳಿಗೆ ನೀವು ಬಾಳೆ ನಾಟಿ ಮಾಡಿದ್ದು ಸರ್? ಒಂದು 6-7 ತಿಂಗಳಾದ್ಮೇಲೆ ನಾಟಿ ಮಾಡಿದ್ವಿ. ಯಾವ ಬಾಳೆ ನಾಟಿ ಮಾಡಿದ್ದು ಸರ್? ಇದು ಏಲಕ್ಕಿ ಬಾಳೆ ಅಂತೇಳಿ ನಾಟಿ ಮಾಡಿ. ಓಕೆ, ನೀವು ತಂದಿದ್ದು ಟಿಶ್ಯೂ ಕಲ್ಚರ ಅಥವಾ ಗಡ್ಡೆಗಳನ್ನೇ? ಇಲ್ಲ ಸರ್, ಇನ್ನೊಬ್ಬರು ತೋಟದಲ್ಲಿ ಹೋಗಿ ಗಡ್ಡೆ ತಗೊಂಡ್ಬಂದಿವಿ. ಒಂದು ಗಡ್ಡೆ ಎಷ್ಟು ರೂಪಾಯಿ ಬಿತ್ತು ಸರ್? 5 ರೂಪಾಯಿ ಬಿತ್ತು. 5 ರೂಪಾಯಿ ಗಡ್ಡೆ. ಹಂಗೆ ನೀವು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಮ್ದೇ ರೀ ಸರ್, ಅದು ಬೇರೆ ಸರ್. 3,000 ಅವ್ರಿಗೆ ಮತ್ತೆ ಗಾಡಿ ಅವ್ರಿಗೆ ರೀ. ಅಲ್ಲಿ ಒಂದು ಗಡ್ಡೆ ಎದ್ದು ಕೊಡಕ್ಕೆ 5 ರೂಪಾಯಿ. 5 ರೂಪಾಯಿ. ಈಗ ಅಡಿಕೆದು ಏನು ಡಿಸ್ಟೆನ್ಸ್ ಇದೆ ಸರ್ ಅಂತರ? ಒಂದು 9-9 ಅಡಿ ಇದೆಯಾ? 9-9 ಅಡಿ ಇದೆ. 9
9 ಹಿಂಗೆ 9 ಇದೆ. ಸೇಮ್ 9 ಅಡಿಯಲ್ಲೇ ನೀವು ಬಾಳೆನೂ 9 9 ಅಡಿಯಲ್ಲೇ ಅಡಿಕೆ ಮರ ಬಿಟ್ಟು 4.5 ಫೂಟಿಗೆ ಬಾಳೆ ಮರ ಇದೆ. ಬಾಳೆ ಮರ ಸೇರಿಸ್ಕೊಂಡಿದ್ದಾರೆ. ಹೌದು ಓಕೆ ಸರ್. ಸರ್ ಈಗ ಬರೀ ಬಾಳೆ ಒಂದೇ ಕಾಣ್ತಿಲ್ಲ ನಿಮ್ಮ ತೋಟದಲ್ಲಿ. ಹೌದು ಸರ್. ನಮಗೆ ತೊಗರಿನೂ ಕಾಣ್ತು, ಚೊಗಚೆನೂ ಕಾಣ್ತು, ನುಗ್ಗೆನೂ ಕಾಣ್ತು. ಹೌದ್ರಿ ಸರ್. ಸಾಕಷ್ಟು ಮರಗಿಡಗಳು, ದಾಲ್ಚಿನ್ನಿ ಅದು ಇದು ಎಲ್ಲ ಹಾಕಿದ್ರಿ ಅಂತಾನು ಹೇಳ್ತಾ ಇದ್ರಿ. ಹೌದು ಸರ್. ಅದು ಏನು ನೀವು ಪ್ಲಾನ್ ಇಟ್ಕೊಂಡು ಮಾಡಿದ್ದು ಹೇಗೆ? ಎಲ್ಲ ಸಮಗ್ರ ಮಾಡೋಣ ಅಂತೇಳಿ ಸರ್ ಎಲ್ಲ ಒಂದೊಂದೇ ಟೆಸ್ಟ್ ಮಾಡ್ತಾ ಇದ್ವಿ. 5 10 ಮರ ಅಷ್ಟೇ ಇದ್ದಾವೆ ರೀ ಸರ್. ಈಗ ಈ ಚೊಗಚೆ ಜಾಸ್ತಿ ಇದೆ ಸರ್. ನುಗ್ಗೆ ಮತ್ತು ದಾಲ್ಚಿನ್ನಿ ಮರ, ತೆಂಗಿನ ಮರ ಎಲ್ಲ ಸ್ವಲ್ಪ ಕಡಿಮೆ ಇದೆ ಸರ್. 5 10 ಅಷ್ಟೇ ಹಾಕಿದ್ದೇವೆ ರೀ. ದಾಲ್ಚಿನ್ನಿ ಸ್ವಲ್ಪ ನಮ್ಗೆ ಇದು ಅನ್ನಿಸ್ತಂದ್ರೆ ಅದನ್ನು ಜಾಸ್ತಿ ಮಾಡೋಣ ಅಂತೇಳ್ರಿ. ಈಗ ನಿಂಬೆ ರೀ, ಈ ಥರದ್ದೆಲ್ಲ ಬೇರೆ ಬೇರೆ ಕರಿಬೇವು ಇದೆ ರೀ ಸರ್. ಸಮಗ್ರ ಕೃಷಿ ಮಾಡೋಣ ಅಂತೇಳಿ ಒಂದೊಂದು 5 ಗಿಡ ಇವಾಗ ಟ್ರೈಲ್ ಆದಂಗೆ ಆಗುತ್ತೆ, ಯಾವ್ದು ಹೊಂದ್ಕೊಳ್ಳುತ್ತೆ ಅನ್ನೋದು ನಿಮ್ಗೆ ಐಡಿಯಾ ಆಗುತ್ತೆ. ಅದು ಐಡಿಯಾ ಆಗುತ್ತೆ ಅಂತ ಮಾಡಿದ್ದೇವೆ ರೀ. ಹಾಂ ಸರ್. ಸರ್ ಈಗ ತೊಗರಿ ಗಿಡನೂ ನೋಡಿದ್ವಿ ಸರ್. ನೀವು ಅದನ್ನು ದೊಡ್ಡದಾಗಿ ಬಿಟ್ಕೊಂಡಿದ್ರೆ ಏನಕ್ಕೆ ಅದು ಸಾರಜನಕ ಸ್ಥಿರೀಕರಣ ಮಾಡತ್ತಂತನೋ ಇದಕ್ಕೆ ಹೆಂಗೆ? ಹೌದ್ರಿ ಸರ್. ನಮಗೆ ಮೊದಲು ಗೊತ್ತಿರಲಿಲ್ಲ ಸರ್. ಗೊತ್ತಿಲ್ಲದೆ ಹಂಗೆ ಬಾಳಿನೂ ಹಾಕೋದಕ್ಕಿಂತ ಮುಂಚೆನೇ ಹಾಕಿದ್ದೀವಿ ಸರ್ ಅದನ್ನ ತೊಗರಿನ ರೀ. ಒಂದೊಂದು ಕಡೆ ತೊಗರಿ ಇಲ್ಲಲ್ರಿ, ಅಲ್ಲಿ ನಮ್ದು ಅಡಿಕೆ ಮರ ಚೆನ್ನಾಗಿಲ್ರಿ. ಆ ತೊಗರಿ ಎಲ್ಲಿ ಐತ್ರಿ ಅಲ್ಲಿ ಇದು ಭಾಳ ಅಂದ್ರೆ ಭಾಳ ಚೆನ್ನಾಗೈತ್ರಿ. ನಮಗೆ ಮತ್ತೆ ಹಿಂಗೆ ಅಂತ ಹೇಳಿಂದ ರೀ, ಇಲ್ಲ ಅದರಿಂದ ಅದಕ್ಕೆ ದ್ವಿದಳ ಧಾನ್ಯ ಅಲ್ಲ, ಅದು ಏಕದಳ ಧಾನ್ಯ, ಅದಕ್ಕೆ ಅದು ಆಹಾರ ಕೊಡ್ತೈತಿ, ಅದಕ್ಕೆ ಚೆನ್ನಾಗೈತಿ, ಇರಲಿ ತೊಗರಿ ಅಂದರೆ ಹಾಗೆ ಬಿಟ್ಟಿದೆ. ನಮ್ಮ ಜೇನಿಗೆ ಆಹಾರ ಆತಂತ ಹೇಳ್ರಿ ಆ ಉದ್ದೇಶಕ್ಕೆ ಸುಮ್ಮನೆ ಬಿಟ್ಟಿದ್ದೇವೆ. ಅಂದರೆ ಅದು ಒಂದು ದ್ವಿದಳ ಧಾನ್ಯ ಆದ್ರಿಂದ ಹ್ಞೂ ರೀ ಸರ್. ಅದಕ್ಕೆ ನಿಮಗೆ ಒಳ್ಳೆಯ ಒಂದು ಸಾರಜನಕ ಸ್ಥಿರೀಕರಣ ಕೊಡುತ್ತೆ ಈಗ ಮರಕ್ಕೆ. ಅಂದರೆ ನೀವು ಒಂದ್ಸಲ ನಾಟಿ ಮಾಡಿದ್ದು ಅದು ಅದಾಗದೆ ಗಿಡದ ಥರ ಬೆಳ್ಕೊಂಡಿದ್ದು? ಹ್ಞೂ ರೀ. ಹೌದು ಹೌದು ಸರ್. ಓಕೆ. ಅದನ್ನೇನು ತೆಗಿಯೋಕ್ಕೆ ಕಿತ್ತದು? ಇಲ್ಲ ಇಲ್ರಿ, ನಾವು ಏನು ಮಾಡಲಿಲ್ರಿ. ಜೇನಿಗೆ ಆಹಾರ ಆಗತ್ತೆ ರೀ, ಹೂ ಬಿಡುತ್ತೆ ಅಂತ ಹೇಳ್ರಿ. ಮತ್ತು ನಮ್ಮ ಅಡಿಕೆ ಮರಕ್ಕೂ ಒಳ್ಳೇದಾಕತ್ತೆ ಅಂದ್ರೆ ಅದೇ ಇರಲಿ ಬಿಡು ಅಂತೇಳಿ ಸುಮ್ಮನೆ ಬಿಟ್ಟು ಹಂಗೆ. ಅಂದರೆ ಅದು ಎಲ್ಲಿದೆ ಸರ್ ಅದು ಬಾಳೆ? ಈಗ ನೀವು 2 ಅಡಿಕೆ ಮಧ್ಯೆ ಒಂದು ಬಾಳೆ ಹಾಕಿದ್ದೀರಾ? ಹ್ಞೂ ಸರ್. ಅದು ಎಲ್ಲಿ ಹಾಕಿದ್ದೀರಾ? ಅದ್ರ ಮಧ್ಯೆನೇ ಇದೆ ಸರ್. ಬಾಳೆ ಮತ್ತು ಅಡಿಕೆ ಮರದ ಮಧ್ಯೆನೇ ಅದು ಇದೆ ಸರ್. ಅದೂ ಇದೆ. ಓಕೆ. ಅಂದರೆ ಸ್ವಲ್ಪ ಆ ಮಧ್ಯದ ಈ ಕಡೆ ಸ್ವಲ್ಪ ಬಾಳೆ ಹಾಕಿ ನೀವು ಮಾಡ್ಕೊಂಡಿದ್ರೆ? ಹ್ಞೂ ರೀ. ಓಕೆ ಸರ್. ಸರ್ ಈಗ ನೀವು ಬಾಳೆ ನಾಟಿ ಮಾಡಿದ್ಮೇಲೆ ಈಗ ಮರಿ ಕಂದುಗಳು ಬರ್ತಾವಲ್ಲ ಸರ್, ಹಾಂ ರೀ ಸರ್, ಅದನ್ನು ತೆಗೆದ್ರಾ ಅಥವಾ ಬಿಟ್ಕೊಂಡ್ರಾ ಹೇಗೆ? ಸ್ವಲ್ಪ ಮರಿನೂ ಮಾರಿದ್ರಾತು ಅಂತ ಹೇಳ್ರಿ. ಗಣಪತಿ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಅಂತೇಳಿ ಒಂದು ಸಾರಿ ಬಿಟ್ಟಿದ್ದೀವಿ ರೀ. ಆವಾಗ ಕಂದು ಕಡ್ದ್ವಲ್ರಿ, ಈಗ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ರೀ. ಹಂಗೆ ಒಂದೇ ಬಿಟ್ಕೊಂತೀವಿ ರೀ ನಾವು, ಬಾಳಿಗೆ ಒಂದೇ ಬಿಟ್ಕೊಂತೀವಿ. ಒಂದ್ಸಲ ನೀವು 2 ವರ್ಷದಿಂದ ನಾಟಿ ಮಾಡಿದ ಬಾಳೆನೇ ನೀವೇ ಮರಿ ಬಿಟ್ಕೊಂಡು ಇನ್ನೂವರೆಗೂ ಮಾಡ್ತಾ ಇರೋದು? ಹ್ಞೂ ರೀ. ಹ್ಞೂ ರೀ. ಅದನ್ನೇ ಹಾಗೆ ಬೆಳೆಸ್ಕೊಂತ ಹೋಗ್ತಾ ಇರೋದು. ಅದಕ್ಕೆ ನಾವು ಕೆಲವೊಂದು ಕಡೆ ಗುಂಪುಗಳನ್ನು ನೋಡಿದ್ವಿ ಸರ್. ಹೌದು ಸರ್. ಹೌದು. ಈಗ ಮರಿಗಳಿದಾವಲ್ಲ ಸರ್, ನೀವು ಬೇರೆಯವ್ರಿಗೆ ಕೊಡಕ್ಕಂತ ಇಟ್ಕೊಂಡಿದ್ರ ಅದು ಈಗ ಹೋಗ್ತಾ ಇದೆಯಾ ಹೆಂಗೆ? ಹಾಂ ರೀ ಸರ್. ಬೇರೆಯವ್ರಿಗೆ ಕೇಳಿದ್ರೆ ಅವ್ರಿಗೆ ಕೊಡ್ತೇವೆ ರೀ. ಬೇರೆಯವ್ರಿಗೆ ಕೇಳಿಲ್ಲ ಅಂದ್ರೆ ರೀ ನಾವು ಇಲ್ಲೇ ನಮ್ಮ ಗೊಬ್ಬರಕ್ಕೆ ಅಂತ ಬಿಟ್ಟಿದ್ದೇವೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕ್ಯಾಪ್ಸ್ಬರ್ ಅಗ್ರಿಸೈಂಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ.
ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಬರೀ ಈ ಬಾಳೆಕಂದಗಳನ್ನು ನಿಮ್ಗೆ ಅಷ್ಟೇ ಅಲ್ಲದೆ ಬೇರೆಯವ್ರಿಗೂ ಕೊಡ್ತೀರಲ್ಲ ಸರ್ ನೀವು? ಹಾಂ ಸರ್, ಬೇರೆಯವ್ರಿಗೂ ನಾವು ಯಾವ ಥರ ತಂದ್ವಿ ಆ ಥರ ಅವ್ರಿಗೆ ಕೊಡ್ತೇವೆ ಸರ್. ಅವರೇ ಎಬ್ಕೊಂಡು ಹೋದರೆ 5 ರೂಪಾಯಿ ಒಂದು ಹಿಂಗೆ ಕೊಡ್ತೇವೆ ರೀ. ಕೊಡ್ತೀರ? ಓಕೆ ಸರ್. ಸರ್, ಈಗ ಇಷ್ಟೆಲ್ಲ ನೀವು ಅಂತರ ಬೆಳೆಯಾಗಿ ಸಾಕಷ್ಟು ಬೆಳೆಗಳನ್ನು ಹಾಕಿದಿರಲ್ಲ ಸರ್, ಹಾಂ ರೀ ಸರ್. ಇದಕ್ಕೆ ನೀರಿನ ನಿರ್ವಹಣೆ ಹೇಗೆ? ಬರೀ ಡ್ರಿಪ್ ಒಂದೇನಾ, ಹೇಗೆ? ಹಾಂ ರೀ ಸರ್, ಇವಾಗ ಬೇಸಿಗೆಗಾಲದಲ್ಲಿ ಡ್ರಿಪ್ ಮಾತ್ರ ಕೊಡ್ತೇವೆ ರೀ. ಹಾಂ, ನಾವು ಮಳೆಗಾಲದಲ್ಲಿ ಡ್ರಿಪ್ ಎಲ್ಲ ಬಂದ್ ಮಾಡಿಬಿಡ್ತೇವೆ ರೀ. ಮಳೆ ಆಶ್ರಿತಾನೆ? ಮಳೆ ಆಶ್ರಿತನ ರೀ. ಇಲ್ಲೇ ಹಳ್ಳ ಇದೆ ರೀ ಪಕ್ಕಕ್ಕೆ. ಹಳ್ಳ ಬಂತಂದ್ರೆ ಬೋರು ಬಂದ್ ಮಾಡಿ ಹಳ್ಳದ ನೀರು ಕೊಡ್ತೇವೆ ರೀ. ಹಳ್ಳದ ನೀರು ಕೊಡ್ತೀವಿ? ಹ್ಞೂ ರೀ. ಅದನ್ನು ಡ್ರಿಪ್ ಮುಖಾಂತರ? ಹಳ್ಳ ಇಲ್ಲ ರೀ ಸರ್, ಅದು ಹಾಯಿ ನೀರೇ ಕೊಟ್ಬಿಡ್ತೇವೆ ಸರ್. ಸರಿ, ಹಂಗಂದ್ರೆ ಹಳ್ಳದ ನೀರು ನೀವು ಇದ್ರ ಜೊತೆನೇ ಕೊಡ್ತೀವಿ? ಹ್ಞೂ ರೀ. ಆಯಿಲ್ ಪಂಪ್, ಇದು ಡೀಸೆಲ್ ಪಂಪ್ ಇರುತ್ತಲ್ರಿ, ಆ ಮೋಟ್ರಿಂದ ಹಾಯಿ ನೀರೇ ಬಿಟ್ಬಿಡ್ತೀರಾ? ಈ ಡ್ರಿಪ್ ಬೇಕಾದ್ರೆ ಬೇಸಿಗೆಗಾಲದಲ್ಲಿ ಕೊಡ್ತೀರಾ? ಡ್ರಿಪ್ ಯೂಸ್ ಮಾಡ್ತೀವಿ. ಹೆಂಗೆ ಸರ್, ಇದು ತೇವಾಂಶ ನೋಡ್ಕೊಂಡು ಕೊಡ್ತೀರಾ? ಎಷ್ಟು ದಿವಸಗಳಿಗೆ ಹೆಂಗೆ ಕೊಡ್ತೀರಾ? ತೇವಾಂಶ ವಾರಕ್ಕೊಂದ್ಸರಿ, ವಾರದಾಗ 2 ಸಾರಿನೂ ಕೊಡ್ತೇವೆ ರೀ ಒಮ್ಮೊಮ್ಮೆ. ಈಗ ಅಡಿಕೆಗೂ ಅದಕ್ಕೊಂದು ಸಪ್ರೇಟ್ ವಾಲ್ ಮಾಡಿದ್ದೀರಾ ಹೆಂಗೆ? ಇಲ್ಲ ಸರ್, ಅಡಿಕೆ, ಬಾಳೆಗೆ ಎಲ್ಲದಕ್ಕೂ ಹೋಗುತ್ತೆ ರೀ. ಒಂದೇ ಸಲ ಡ್ರಿಪ್ ರೀ. ಒಂದು ಲೈನ್ ಚಾಲೂ ಮಾಡಿಬಿಟ್ರಿ, ಎಲ್ಲದಕ್ಕೂ ಹೋಲ್ ಇದೆ. ಅಂದರೆ ಹೋಲ್ ಅಡಿಕೆ ಇರೋ ಜಾಗದಲ್ಲಿ ಒಂದು ಹೋಲ್ ಬೇರೆ ಇದೆ, ಬಾಳೆ ಇರೋ ಜಾಗದಾಗ ಒಂದು ಹೋಲ್ ಬೇರೆ ಇದೆ. ಬಾಳೆಗೆ, ಅಡಿಕೆಗೆ ಅದು ಹೋಗಿದ್ದು, ಅದು ನಡುವಿರೋ ತೊಗರಿಗೂ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ರೀ. ಎಲ್ಲದಕ್ಕೂ ಸರೌಂಡ್ ಅದು 3 ಫೂಟ್ ಮಟನೂ ತೊಗೊತೈತೆ ರೀ. ಇವತ್ತು ಈಗ 7 ತಾಸು ಬರುತ್ತೆ ರೀ. 7 ತಾಸು ಒಂದೇ ಕಡೆ ಬಿಟ್ಟು ಅಂದ್ರಿ 3 ಫೂಟ್ ಅದ್ರ ಸುತ್ತಲೂ ಅಷ್ಟು ತೇವಾಂಶ ಆಗಿರ್ತೈತೆ. ತೇವಾಂಶ ಆಗುತ್ತೆ? ಹ್ಞೂ. ಓಕೆ ಸರ್. ಅಷ್ಟಾಗದಕ್ಕೆ ಅಲ್ಲಿಗೆ ಬಿಟ್ಬಿಡ್ತೀರಾ ಸರ್. ಈಗ ಈ ಬಾಳೆ, ಏಲಕ್ಕಿ ಬಾಳೆ ಸ್ವಲ್ಪ ಎತ್ತರ ದೊಡ್ಡದಾಗೋದ್ರಿಂದ ಗಾಳಿಗೆ ಬೀಳೋದು, ಬಾಗೋದು ಆ ರೀತಿ ಆದಾಗ ಏನಾದರೂ ಸಪೋರ್ಟಿಂಗ್ ಕೊಡ್ತೀರಾ ಹೇಗೆ? ಸಪೋರ್ಟ್ ಏನಿಲ್ಲ ಸರ್, ನಾವು ಅದಕ್ಕೂ 2 ಅಡಿ ಗುಂಡಿ ತೆಗೆದೇ ನಾಟಿ ಮಾಡಿದೇವ್ರಿ. ಅದು ನಮ್ಗೇನು ತೊಂದರೆಗಳು ಬೀಳಲ್ರಿ. ಗೊನೆ ಬಂದಿರುತ್ತಲ್ರಿ, ಅವಾಗ ನಮ್ಗೆ ಅನಿಸಿದ್ರೆ ಒಂದು ಸಪೋರ್ಟ್ ಕೊಡ್ತೇವ್ರಿ, ಇಲ್ಲ ಅಂದ್ರೆ ಇಲ್ರಿ. ಜಾಸ್ತಿ ಸಪೋರ್ಟ್ ಕೊಡೋಂಗೆ ಅಲ್ರಿ. ಅದು ನಮಗೇನು ತೊಂದರೆ ಆಗಿಲ್ಲ, ಬಿದ್ದಿಲ್ರಿ ಬಾಳೆ ಏನು, ಆ ರೀತಿ ಏನೂ ಆಗಿಲ್ಲ? ಇಲ್ರಿ ಸರ್. ಓಕೆ ಸರ್. ಸರ್, ಇದಕ್ಕೆ ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ ಸರ್? ಯಾಕಂದರೆ ನೀವೆಲ್ಲ ಒಂದು ಮಿಶ್ರ ಪದ್ಧತಿ, ಸಮಗ್ರ ಕೃಷಿ ಮಾಡ್ತಿರೋದ್ರಿಂದ ಹೌದು ಸರ್. ಮೇನ್ ಯಾವ್ಯಾವ ಗೊಬ್ಬರಗಳು ನಿಮ್ಮ ಹತ್ರ ಇದ್ದಾವೆ? ತಿಂಗಳಿಗೆ ಒಂದ್ಸಲ ಬಿಡ್ತೀರಾ ಹೆಂಗೆ ಸರ್ ಇದು? ಗೊಬ್ಬರ ತಿಂಗಳಿಗೆ ಒಂದ್ಸರಿ ಅಂತೇನಿಲ್ಲ ಸರ್. ಒಂದ್ಸಲ ರೆಡಿ ಮಾಡಿದ್ವಿ ಅಂದರೆ ಕೊಟ್ಟೇ ಬಿಡ್ತೇವೆ ಸರ್. 15 ದಿವಸಕ್ಕೆ ಒಂದ್ಸರಿ, ತಿಂಗಳಿಗೆ ಒಂದ್ಸರಿ, 2 ತಿಂಗಳಿಗೆ ಒಂದ್ಸರಿ, 3 ತಿಂಗಳಿಗೆ ಹಿಂಗೆ ಕೊಡ್ತೇವೆ ರೀ. ಗೋಕೃಪಾಮೃತ ಅನ್ಕಿರಿ ನಾವು 1 ಎಕರೆಗೆ ಇಷ್ಟು ಲೀಟ್ರ್ ಕೊಡ್ಬೇಕಂತೇಳಿ ಅಷ್ಟು 1000-1200 ಲೀಟ್ರ್ ಮಟನೂ ಕೊಟ್ಬಿಟ್ಟಿದ್ದೇವೆ ರೀ ಒಂದೇ ಟೈಮ್ಗೆ ರೀ. ಮತ್ತೆ ಹೊಳ್ಳಿ ರೆಡಿ ಆಗೋಕೆ 7-8 ದಿವಸ ಬೇಕಲ್ರಿ. ಈ 1 ಎಕರೆಗೆ 1000 ಕೊಟ್ಟಿರ್ತೀವಿ, ಆಮೇಲೆ 7-8 ದಿವಸಕ್ಕೆ ಅಲ್ಲಿಗೆ ರೀ. ಮತ್ತು ತಿರ್ಗಾ 15 ದಿವಸಕ್ಕೆ ಇದಕ್ಕೆ ಬರ್ತೇವೆ, ವಾಪಸ್ ಇಲ್ಲಿಗೆ ಬರ್ತೇವೆ ರೀ. 15 ದಿವಸಕ್ಕೊಮ್ಮೆ ಗೋಕೃಪಾಮೃತ ಕೊಟ್ಟಂಗೆ ಸರ್. ಗೋನಂದ ಜಲ ಯಾವಾಗ ಕೊಡ್ತೀರಾ, ಹೇಗೆ ಕೊಡ್ತೀರಾ? ಸ್ಪ್ರೇ ಕೊಟ್ಟಿದ್ದೇವೆ ರೀ. ಗೋನಂದ ಜಲ ಒಂದೇ ಸಲ ಸ್ಪ್ರೇ ಕೊಟ್ಟಿದ್ದೇವೆ ರೀ. ಈಗ ಒಂದು ನಮಗೆ ಅದು ಒಂಥರ ಹುಳ ಬಂದಿತ್ತು ರೀ, ನುಸಿ ರೋಗ ಅನ್ನೋ ಟೈಪ್ ಬಂದಿತ್ತು ರೀ. ಅದು ಎಲೆನೆಲ್ಲ ಮುದುಡಿ ಮಾಡಿತ್ತು, ತುಂಬ ಸ್ಪ್ರೇ ಮಾಡಿದ್ರಿ ಬಾಳಿಗೆ, ಅದಕ್ಕೆಲ್ಲ ರೀ. ಈಗೆಲ್ಲ ಚೆನ್ನಾಗಿ ಬಂದಿದೆ ರೀ. ಓಕೆ. ಇದೇನು ಗೋನಂದ ಜಲ ಅಂತ ಹೇಳಿದ್ರಲ್ಲ ಸರ್, ಅದು ಹೆಂಗೆ ತಯಾರು ಮಾಡಿದ್ದು ನೀವು? ಗೋನಂದ ಜಲ ಸರ, ಅದು ನಮ್ಮ ಕಾಡು ಸಿದ್ದೇಶ್ವರ ಅಪ್ಪಗಳು ಹೇಳ್ದಂಗೆ ರೀ. ನಮ್ಮದೇ ಇಲ್ಲಿ ಒಂದು ಕರ ಸತ್ತಿತ್ತು ರೀ, ನಮ್ಮ ದೋಸ್ತರದ್ರಿ. ಅದು ಅವ್ರು ಹಿಂಗಾಗೈತೆ ಅಂದ್ರೆ ಅವಾಗ ಹಂಗಾರ ಇದನ್ನು ನೋಡ್ತಾ ಇದ್ದೆ ರೀ. ಕಾಡು ಸಿದ್ದೇಶ್ವರ ಹಳಪ್ಪ ಅಪ್ಪರದ್ರಿ ಅವ್ರದ್ದು. ಅದನ್ನು ಫೋನಲ್ಲಿ ನೋಡ್ತಾ ರೀ ಅದನ್ನೇ ಕರೆಕ್ಟಾಗಿ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿಗೆ ನಮ್ಮ ಭೀಮಣ್ಣವ್ರನ್ನು ಸಂಪರ್ಕಿಸಿರಿ. ಅವ್ರು ಇದೇ ಥರ ಮಾಡಪ್ಪ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ ಹಂಗೆ ರೀ. ಅದು 40 kg ಅಷ್ಟಿತ್ತು ರೀ ತೂಕ. ಅಷ್ಟೇ ಸಗಣಿ ರೀ, ಅಷ್ಟೇ ತೂಕದ್ದು ಮಜ್ಜಿಗೆ ರೀ, ಅಷ್ಟೇ ತೂಕ. ಅದೆಷ್ಟು ತೂಕ? 4 ಲೀಟರ್ ಮಜ್ಜಿಗೆ, 4 ಲೀಟರ್ ಗೋನಂದ ಜಲ ಇದು ರೀ, ಗೋಮೂತ್ರ ರೀ. ಒಂದು 10 ಪಪಾಳಿ ಕಾಯಿ ಹಾಕಿದ್ದೀವಿ ರೀ, ಸ್ವಲ್ಪ ವಾಸನೆ ಬರಬಾರ್ದು ಅಂತ ಹೇಳ್ರಿ. ಒಂದು 2 kg ಬೆಲ್ಲ ಹಾಕಿದ್ದೀವಿ ರೀ. ಇಷ್ಟೆಲ್ಲ ಹಾಕಿ ಒಂದು 6 ತಿಂಗಳು ಬಿಟ್ಟಿದ್ದೀವಿ ರೀ. ಅದರಲ್ಲಿ ಎಲ್ಲ ಕರಗಿದ್ರಿ. ಬಾಲ, ದನ್ ಕೂದಲ ಅಷ್ಟಿತ್ತು ರೀ. ಇಷ್ಟಿಷ್ಟೇ ಕೊಂಬಿದ್ದೀವಿ ರೀ. ಕೊಂಬು, ಕಾಲನ ಉಗುರು, ಸ್ವಲ್ಪ ದಪ್ಪನ ಎಲುಬು ಅಷ್ಟೇ ರೀ. ಅಷ್ಟು ಬಿಟ್ಟರೆ ಇನ್ನೆಲ್ಲನೂ
ದ್ರಾವಣನೇ ಆಗಿತ್ತು ರೀ. ದ್ರಾವಣನೇ ಆಗಿತ್ತು. ಹ್ಞೂ ರೀ. ಅದನ್ನು ಅದು ಸ್ಪ್ರೇ ಮುಖಾಂತರ ಕೊಡ್ತೀವಿ. ಹ್ಞೂ ರೀ. ಅದನ್ನೇ ಇದು ಮಾಡ್ಕೊಂಡ್ರಿ, ಸಾಣಿಸ್ಕೊಂಡ್ರಿ, ಹಾಂ, ಅರ್ವಿ ಬಟ್ಟೆಯಲ್ಲಿ ಸೋಸಿ ಸ್ಪ್ರೇನೇ ಕೊಟ್ಟಿದ್ದೇವೆ ರೀ. ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿತ್ತು. ಓಕೆ ಸರ್. ಸರ್, ಈಗ ಅದ್ರ ಜೊತೆ ನಾವು ಇನ್ನೊಂದು ದ್ರಾವಣ ನೋಡಿದ್ವಿ ಸರ್, ಇನ್ನು 2 ಬ್ಯಾರಲ್ ಇದ್ವು. ಹಾಂ ರೀ ಸರ್. ಒಂದರಲ್ಲಿ ನೀವೇನೋ ಒಂದು ಬೇಲ್ದಾಣದ್ದು ಒಂದು ಮಾಡಿದ್ದೀನಿ ಅಂತ ಹೇಳಿ. ಬೇಲ್ದಣ್ಣದ್ದು ಒಂದು ಮಾಡಿದ್ದೇವೆ. ಅದು ಏನು ಹೆಂಗೆ ತಯಾರು ಮಾಡಿತ್ತು? ಅದು ಬೇಲ್ದಣ್ಣಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ ಅಂತ ಹೇಳ್ರಿ. ಅದು ಬೇಲ್ದಣ್ಣು ಒಂದು 10 kg ಬೇಲ್ದಣ್ಣು ರೀ, ಅದಕ್ಕೆ 5 kg ಬೆಲ್ಲ ಹಾಕಿರಿ. ಅದನ್ನು 2 ಸಣ್ಣ ಕಟ್ ಮಾಡಿರಿ, ಒಂದು ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೀವಿ ರೀ. ಅದು ಎಲ್ಲ ಇದಾಗಿಂದ್ರೆ ಒಂದು 15-20 ದಿವಸ ಬಿಟ್ಟಿದ್ದಾರೆ. ಬ್ಯಾರಲಿಗೆ ಹಾಕಿ ಅದ್ರ ತುಂಬ ನೀರು ಹಾಕಿ ಅದನ್ನು ಸ್ಪ್ರೇ ಅಥವಾ ಡ್ರಿಪ್ ಮುಖಾಂತರ ಹಿಂಗೆ ಕೊಡ್ತೇವೆ. ಓಕೆ, ಫಿಲ್ಟರ್ ಮಾಡಿ ಸ್ಪ್ರೇ ಅಥವಾ ಡ್ರಿಪ್ ಮುಖಾಂತರ ಕೊಟ್ಟಿದ್ದೀವಿ. ಅದ್ರ ರಿಸಲ್ಟ್ ಹೆಂಗಿದೆ ಸರ್? ಅದು ಚೆನ್ನಾಗಿದೆ ಸರ್. ಅದು ಮುಖ್ಯವಾಗಿ ಗೊಬ್ಬರ ಥರನೇ, ಗೊಬ್ಬರನೇ ರೀ. ನಮಗೆ ನಾವು ಬೇರೆ ಯಾವುದು ಗೊಬ್ಬರ ಹಾಕಲ್ರಿ, ಇದೇ ಥರದ್ದು ಬೇಲ್ದಣ್ಣಿನ ಗೊಬ್ಬರ, ಬಾಳೆಹಣ್ಣಿನಿಂದ ರೆಡಿ ಮಾಡಿದ ಗೊಬ್ಬರ. ಅದು ಬಾಳೆಹಣ್ಣಿಂದ ಹೆಂಗೆ ರೆಡಿ? ಬಾಳೆಹಣ್ಣು ರೀ ಅಷ್ಟೇ ರೀ. ಅದ್ರ ಒಂದು 2 kg 4 kg ಬಾಳೆಹಣ್ಣು ಇತ್ತಂದ್ರೆ 1 kg 2 kg ಬೆಲ್ಲ ಹಾಕಿರಿ. ಅದನ್ನು ಕಟ್ ಮಾಡಿ ಕಳಿಸಿ, ಹ್ಞೂ ರೀ, ಕಟ್ ಮಾಡಿ ಡಬ್ಬದಲ್ಲಿ ಹಾಕಿಟ್ರಿ. ಅದು ಕಳತಿಂದ ರೀ ನಾವು ಬ್ಯಾರಲ್ಗೆ ಹಾಕೊಂಡು ಹೆಚ್ಚಿಗೆ ನೀರು ಮಿಕ್ಸ್ ಮಾಡಿರಿ, ಅವಾಗ ಡ್ರಿಪ್ ಮುಖಾಂತರ ಕೊಟ್ಟಿದ್ದೀರಿ. ಓಕೆ ಸರ್. ಅಂದರೆ ಒಟ್ಟಿನಲ್ಲಿ ಸಾವಯವದಲ್ಲೇ ಇಲ್ಲಿವರೆಗೂ ನೀವು ಕೊಡ್ತಾ ಬಂದಿರ ಸರ್? ಹ್ಞೂ ರೀ. ಎಲ್ಲಾನು ಯಾವ ಗೊಬ್ಬರ ಕೊಟ್ಟರು ಸಾವಯವದಲ್ಲ ರೀ. ಫಸ್ಟಿಗೆ ಈಗ ಒಂಚೂರು ಮಾಡ್ತಾ ಇಲ್ರಿ. ಮೊದಲಿಗೆ ಒಂದು 10 kg ಸಗಣ್ರಿ, 1/4 kg ಬೆಲ್ಲ, 1/4 kg ಹಸೆ ಕಡಲೆ ಹಿಟ್ರಿ, ಎಲ್ಲ ಮಿಕ್ಸ್ ಮಾಡಿರಿ. ಇದೇ 1-2 ಬಗ್ಸಿ ಅಷ್ಟು ಮಣ್ಣು ರೀ, ನಮ್ಮ ಹೊಲದ್ದೇ ಮಣ್ಣು. ಅಷ್ಟು ಮಿಕ್ಸ್ ಮಾಡಿ ಗಿಡದ ಬಡ್ಡಿಗೆ ಇಟ್ಕೊಂತ ಹೋಗಿದ್ದೇವೆ ರೀ. ಓಕೆ. ಅದು ಒಂಥರ ಲಾರ್ವಾ ಅಂತೇಳ್ರಿ ಗೊಬ್ಬರ ರೆಡಿ ಆಕೈತಿ ರೀ. ಅದನ್ನೆಲ್ಲ ಗಿಡಕ್ಕೂ ಇಟ್ಟಿದ್ದೇವೆ ರೀ. ಇಟ್ಟು ಇವಾಗ ಬಂದ್ ಮಾಡಿದ್ದೇವೆ ರೀ. ಹ್ಞೂ, ಅದ್ರ ರಿಸಲ್ಟು ಬಂದಿದೆ. ಹ್ಞೂ ರೀ. ಅದನ್ನಿಟ್ಟಕ್ಕೆ ಚೆನ್ನಾಗಿ ಬಂದಿದ್ದಾವ ಅಂತ ಅನಿಸಿದೆ ರೀ ನಮ್ಗೆ. ಓಕೆ ಸರ್. ಹೌದು ಸರ್. ಈಗ ಇದಕ್ಕೆ ಬಾಳೆಗೆ ಸರ್ ಸ್ಪೆಷಲಿ ಇದು ರೋಗ ಕೀಟ ಸಮಸ್ಯೆ ಏನು ಜಾಸ್ತಿ ಬಂದಿತ್ತ ಹೇಗೆ? ಬಾಳೆಗೆ ಏನು ರೋಗ ಏನಿಲ್ಲ. ಏನು ರೋಗ ಬರಲಿ ಬರ್ದಂಗೆ ಇರಲ್ರಿ. 15 ದಿವಸಕ್ಕೊಮ್ಮೆ ಇದನ್ನ ಡ್ರಿಪ್ ಮ್ಯಾಗ ಕೊಡ್ತಾ ಇರ್ತೇವ್ರಿ. ಗೋನಂದ ಜಲನೇ ಹಂಗೇನ್ರಿ ನಮ್ಗೆ ಇದು ಅನುಮಾನ ಅನಿಸಿದ್ರೆ ಸ್ಪ್ರೇ ಕೊಟ್ಬಿಡ್ತೇವೆ. ಸ್ಪ್ರೇ ಕೊಡ್ತೀರಾ, ಬಾಕಿ ಇನ್ನೆಲ್ಲ ಡ್ರಿಪ್ ಮುಖಾಂತರ ಗೊಬ್ಬರ. ನಿಮಗೆ ಅಷ್ಟೊಂದು ರೋಗ ಕೀಟಗಳ ಸಮಸ್ಯೆ ಬಾಳೆಲ್ಲ ಆಗಿಲ್ಲ? ಇಲ್ಲ ಸರ್. ಓಕೆ ಸರ್. ಸರ್, ಇದು ನೀವು ನಾಟಿ ಮಾಡಿದ ಎಷ್ಟು ತಿಂಗಳಿಗೆ ಹಣ್ಣು ಬಿಡಕ್ಕೆ ಸ್ಟಾರ್ಟ್ ಆಯ್ತು ಸರ್? ಇದು 6 ತಿಂಗಳಿಗೆ ಗೊನೆ ಬಾಳೆ? ಇಲ್ಲ ಸರ್, ಇಲ್ಲ 9 ತಿಂಗಳ ಮೇಲೆ ಬಂತು ರೀ ನಮ್ಗೆ. ನಾವು ಕಂದು ಹಚ್ಚಿದೀವಿ ರೀ, ಸಮ ಪ್ರಮಾಣದಲ್ಲಿ ಬರಲಿಲ್ಲ ರೀ. ಅವರು ಟಿಶ್ಯೂ ಕಲ್ಚರಿಂದ ಮಾಡಿದ್ರೆ ಅವರು ಒಂದೇ ಟೈಮ್ ಬರ್ತೈತೆ ಅಂತ ಹೇಳಿದರೆ, ನಾವು ಮತ್ತೆ 20 ರೂಪಾಯಿ 25 ರೂಪಾಯಿ ಹೇಳಿದ್ರಿ ನಮಗೆ. ಬೇಡಪ್ಪ ಅಂತೇಳ್ರಿ ನಾವು ಕಂದೇ ತಂದು ಹಚ್ಚಿ 9 ತಿಂಗಳಿಗೆಲ್ಲ ಬರಕತ್ರಿ ನಮಗೆ ಸರ್. 9 ತಿಂಗಳಿಗೆಲ್ಲ ಬರ? ಹ್ಞೂ ರೀ ಸರ್. ಅಲ್ಲಿಂದ ಶುರುವಾಗಿದ್ದು ಆಮೇಲೆ ನೀವು ಮರಿ ಕಂದಗಳು ಬಿಟ್ಕೊತೀರಲ್ಲ ಸರ್? ಹ್ಞೂ ರೀ. ಅದು ಹೆಂಗೆ ಸರ್? ಅದು 6 ತಿಂಗಳಿಗೆ ರೆಡಿ ಆಗುತ್ತಾ ಹೆಂಗೆ? ಅಥವಾ ನೀವು ಯಾವ ಸಮಯದಲ್ಲಿ ಬಿಟ್ಕೊತೀರಾ ಮರಿ ಕಂದಗಳು? ಇವಾಗ ಒಂದು ಕಟಿಂಗ್ ಆಗ್ತೈತೆ ಅಂತ ಹೇಳಿದ್ರೆ ಅದು ಮರಿ ಈಗ ಬಾಳೆ ಗೊನೆ ಹಾಕ್ತಂದ್ರೆ ರೀ ಒಂದು ಬಿಟ್ಟು ಬಿಡ್ತೇವೆ ರೀ. ಓಕೆ. ಒಂದು ಬಿಟ್ಟಿವಿ ಅಂದ್ರೆ ಅದು ಬರೋಷ್ಟರಲ್ಲಿ 3 ತಿಂಗಳ ಬೇಕು ರೀ ಅದು ಗೊನೆ ಕಟಾವಿಗೆ. ಅವಾಗ ಇದು 3 ತಿಂಗಳ ಮರಿ ಆಗಿರೇ ಬಿಟ್ಟಿರ್ತೈತೆ ರೀ. ಮೊದಲೇ ಬಿಟ್ಟಿರ್ತಾವಲ್ರಿ, 3-4 ತಿಂಗಳ ಮರಿ ಆಗಿರ್ತೈತೆ ರೀ. ಕಟಾವಾಗಿ 1-2 ತಿಂಗಳ 3 ತಿಂಗಳಲ್ಲಿ ಇದು ಗೊನೆ ಗೊನೆ ಸ್ಟಾರ್ಟ್ ಆಗಿಬಿಡುತ್ತೆ, ಬಂದೇ ಬಿಡುತ್ತೆ. ಅದು ಮೊದಲನೇದು 9 ತಿಂಗಳಿಗೆ ಆದರೆ ಇದು ಹತ್ತತ್ರ ಒಂದು 4-5 ತಿಂಗಳಿಗೆ ರೆಡಿ ಆಗುತ್ತೆ. ರೆಡಿ ಆಗಿಬಿಡ್ತೈತೆ. ಓಕೆ ಸರ್. ಸರ್, ಈಗ ನಿಮ್ಮದು ಗೊನೆ ಎಷ್ಟು kg ತೂಗುತ್ತೆ ಸರ್ ಸರಾಸರಿ ಅವರೇಜ್ ಒಂದೊಂದು ಬಾಳೆಗೊನೆ? 6 kg ಮಟ್ಟ ಸರಾಸರಿ ತೂಗುತ್ತೆ ಸರ್. 6ರಿಂದ 7 kg ವರೆಗೂ ಬರುತ್ತೆ ನಿಮ್ಗೆ ಬರುತ್ತೆ ಈ ಏಲಕ್ಕಿ ಬಾಳೆದು? ಒಂದೊಂದು 10 kg 8 kgನೂ ಬಂದೈತೆ ರೀ. ಕಡಿಮೆ ಸರಾಸರಿ ಅಂದರೆ 6-7 kg ಬಂದೇ 6-7 kg ಬಂದೇ ಬರುತ್ತೆ. ಇದು kg ಲೆಕ್ಕದಲ್ಲಿ ಹೆಂಗೆ ಸರ್? ಇದು kg ಲೆಕ್ಕದಲ್ಲಿ 40 ರೂಪಾಯಿ ತೊಗೊಂಡ್ರಿ ಸರ್. ಅದು ಅವಾಗ ಹಬ್ಬ ಹುಣ್ಣಿಮೆ ಈ ಥರ ಮಾಸ ಶ್ರಾವಣ ಅಂತ ಇತ್ತು ರೀ, ಅವಾಗ 40 ರೂಪಾಯಿದಂಗೆ ತೊಗೊಂಡ್ರಿ. ಮತ್ತೆ ಕಡಿಮೆ ಕೇಳಿದರೆ ಈಗ ನಾವು ಒಂದೇ ಟೈಮ್ಗೆ ಕಟಿಂಗ್ ಬರಲ್ರಿ. ಇಲ್ಲೇ ನಮ್ಮೂರಲ್ಲೇ 30 ರೂಪಾಯಿ 40 ರೂಪಾಯಿ ಹೋಗೇ ಬಿಡುತ್ತೆ ರೀ. 30-40 kg ಕೊಡ್ತಾನೆ ಡಜನ್ಗೆ ಕೊಡ್ತೇವೆ ರೀ ನಾವು. 34 kgಕ್ಕಿಂತ ರೀ ಇಲ್ಲಿ ನಾವೇ ಹಣ್ಣು ಮಾಡಿ ನಾವೇ ಮಾರಿಬಿಡ್ತೇವೆ ರೀ. ಅವರಿಗೆಲ್ಲ ಒಳ್ಳೆ ಟೇಸ್ಟ್ ಅನಿಸಿದೆ ರೀ. ನಮ್ಮೂರಾಗೆಲ್ಲ ರೀ ಈಗ ಅಂಗಡಿಯಲ್ಲಿ ಮಾರೋದು ಬಿಟ್ಟಿದ್ದಾರೆ ರೀ ಬಾಳೆಹಣ್ಣು. ಬಾಳೆಹಣ್ಣು ಅಂದರೆ ಇಂಥವ್ರ ಮನೆಯಲ್ಲಿ ಸಿಗ್ತಾ ಹೋಗೋ ಅಂತೇಳಿ ಬಾಳೆಹಣ್ಣು ಅಂದರೆ ನಮ್ಮ ಮನೆಗೆ ಬರ್ತಾರೆ. ಓಕೆ ಸರ್. ಇಲ್ಲೇ 30 ರೂಪಾಯಿ 40 ರೂಪಾಯಿ ಕೊಡ್ತೇವೆ ರೀ. ಒಳ್ಳೆ ನಮಗೆ ಇನ್ಕಮ್ ಇದೆ ರೀ ಬಾಳೆಯಿಂದ. ಅಂದರೆ ಈಗ ವರ್ಷಕ್ಕೆ ನೀವು ಒಂದು 2 ಎಕರೆಯಿಂದ ಈ ಬಾಳೆಯಿಂದ ಎಷ್ಟು ಆದಾಯ ತೆಗೆದಿದ್ದೀರಾ ಸರ್? ಈಗ ಸರ್ ಇದು 2 ಲಕ್ಷ ರೂಪಾಯಿ ಮಟ್ಟ ಬಂದಿದೆ ಸರ್. 2 ಲಕ್ಷದವರೆಗೂ? 2 ಲಕ್ಷದವರೆಗೂ ಅಂತರ ಬೆಳೆಯಾಗಿ ನೀವು 2 ಲಕ್ಷವರೆಗೂ ತೆಗೆದಿದ್ದೀರಾ? ಹೌದು ಸರ್, ಹೌದು. ಓಕೆ ಸರ್. ಖರ್ಚಂತೂ ನಿಮ್ಮದು ಜಾಸ್ತಿ ಇಲ್ಲೇ ಇಲ್ಲ ರೀ ಸರ್. ಖರ್ಚು ಹೇಳ್ಬೇಕಂದ್ರೆ ಇಲ್ಲೇ ಇಲ್ಲ ಅಂತ ರೀ ಸರ್. ಬೆಲ್ಲ ಖರ್ಚಾಗತ್ತೆ ರೀ, ಬಿಟ್ಟರೆ ನಮ್ಮ ಮಜ್ಜಿಗೆ ನಮ್ಮ ಮನೆಯಲ್ಲೇ ರೀ, ಎಲ್ಲ ನಮ್ಮ ಮನೆಯಲ್ಲೇನೆ ರೀ. ಜಾಸ್ತಿ ಖರ್ಚೇನಿಲ್ಲ. ಬೆಲ್ಲನೇ 4 kg ಹಿಂಗೆ ತೊಗೊತೇವೆ ರೀ. ಅದು 15 ದಿವಸ 20 ದಿವಸಕ್ಕೆಲ್ಲ
40 kg ಮಟನೇ ತೊಗೊಂಬರ್ತೀವಿ. 2 ಪೆಂಟಿ ಇಲ್ಲೇ ಸವಣೂರಾಗ ಹೋಗಿ ತೊಗೊಂಬರ್ತೀವಿ. ಅದು ಒಂದೇ ಖರ್ಚು ಬಿಟ್ಟರೆ ಬಾಕಿ ಇನ್ಯಾವುದು ಇನ್ನೇನು ಖರ್ಚಿಲ್ಲ ರೀ ನಮ್ಗೆ. ಓಕೆ ಸರ್. ಸರ್, ಈಗ ಇದಕ್ಕೆ ಗೊಬ್ಬರಕ್ಕೆ ನೀವು ಹೇಳಿದ್ರಿ ಸಾವಯವ ಗೊಬ್ಬರ ಮುಖ್ಯವಾಗಿ ಹಸು ಕರುಗಳು ಬೇಕಾಗುತ್ತೆ ಸರ್. ಅದರಲ್ಲಿ ನೀವು ದೇಸಿ ಹಸುಗಳು ಇಟ್ಟಿದ್ರೆ ಹೇಗೆ? ಹಾಂ ರೀ ಸರ್, ದೇಸಿ ಹಸುನೇ ಇಟ್ಟಿದ್ದೇವೆ ರೀ. ಯಾವ್ಯಾವ? ಒಂದು ಗೀರ್ ಇದೆ ರೀ ಸರ್, 2 ಕಿಲಾರಿ ಇದಾವೆ ರೀ ಸರ್, 3 ಕರು ಇದಾವೆ ರೀ. ಅದ್ರವೇ ಕರು ಅದಾವೆ ರೀ. 2 ಆಕಳನೂ ಈಗ ಕರು ಹಾಕಿದ್ದೇವೆ ರೀ. 2 ಕರು, 1 ಗೀರ್ ಐತ್ರಿ, 2 ಕಿಲಾರಿ ಆಕಳ. ಓಕೆ. ಅದರಿಂದ ಬರುವಂಥ ಸಗಣಿ ಗೋಮೂತ್ರದಿಂದ ನಿಮ್ಮದು ಎಲ್ಲ ಸಾವಯವ ನಡೀತಾ ಇದೆ? ಹ್ಞೂ ರೀ ಸರ್. ಒಂದು ಗಣಪತಿ ಮೂರ್ತಿ ಮಾಡಿದ್ದೀವಿ ರೀ, ಒಂದು 15-20 ಮಾಡಿದ್ದೀವಿ ರೀ. ಈ ವರ್ಷ ಫಸ್ಟ್ ಮಾಡಿದ್ರಿ. ನಮ್ಮ ಅಣ್ಣಾರು ಮಾಡಿದ್ರಿ ಅದರಿಂದ, ಅವ್ರದ್ದು ನೋಡಿ ನಾವು ಮಾಡಿದ್ದೀವಿ ರೀ. ಈ ವರ್ಷ ಜಾಸ್ತಿ ಇದೆ, 50-60 ಮಂದಿ ಆರ್ಡರ್ ಇದೆ ರೀ ಸರ್. ಈಗ ಓಕೆ. ಇವಾಗಲೇ ರೆಡಿ ಇಟ್ಕೊಂಡಿದ್ದೇವೆ ರೀ ಸಗಣಿ ಎಲ್ಲ. ಒಂದು 3 ತಿಂಗಳ ಮುಂದಿರುತ್ತಾ ರೆಡಿ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಒಂದಕ್ಕೊಂದು ಪೂರಕವಾಗಿ ಅದಿಲ್ಲದೆ ಇದು ಆ ರೀತಿ ಒಂದು ಮಾಡಿಕೊಂಡು ನೀವು ಬರ್ತಾ ಇದ್ದೀರಿ. ಹೌದು ಸರ್. ಖರ್ಚು ಕಡಿಮೆ ಮಾಡಿ ಸ್ವಲ್ಪ ಆದಾಯ ಬರುವಂಗೆ ಮಾಡ್ತಾ ಇದ್ದೀವಿ ಸರ್. ಈಗ ಬಾಳೆ ಬಿಟ್ಟು ಬೇರೆ ಇನ್ಯಾವುದಾದ್ರೂ ಇದರಲ್ಲಿ ಆದಾಯ ಕಂಡಿದ್ದೀರಾ ಸರ್ ಈ ತೋಟದಲ್ಲಿ? ಇಲ್ಲ ಸರ್, ಬಾಳೆ ಇನ್ನೂ ಸ್ಟಾರ್ಟ್ ಇನ್ನಿಲ್ಲ. ಅಡಿಕೆ ಇನ್ನು ಮರ ಸಣ್ಣ ಇದಾವೆ ರೀ. ಬಾಳೆದೊಂದೇ ರೀ ಆದಾಯ, ಅದು ಬಿಟ್ಟರೆ ಮತ್ತೇನು ಆದಾಯ ಇಲ್ಲ ರೀ ಸರ್. ಆದಾಯ ಇಲ್ಲ. ಜೇನಿಂದ ಒಂದು ಐತ್ರಿ ಸರ್, ಜೇನಿಂದೊಂದು 4 ಲೀಟ್ರ್ ತೆಗ್ದಿದ್ದೇವೆ ಸರ್. ಈಗ ಅದನ್ನು ಮನೆಗೆ ಯೂಸ್ ಮಾಡಿದ್ದೇವೆ ರೀ, ಮನೆಗೆ. ಹ್ಞೂ ರೀ. ಹೌದು. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಅಡಿಕೆಯಲ್ಲಿ ಯಾವ ರೀತಿಯ ನಾನಾ ಥರದ ಸಮಗ್ರ ಕೃಷಿಯಲ್ಲಿ ಅಂದರೆ ಅಡಿಕೆಯಲ್ಲಿ ಯಾವ್ಯಾವ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆದ್ರೆ ಉತ್ತಮ, ಅದರಲ್ಲೂ ಬಾಳೆ ಹಾಕೋದ್ರಿಂದ ನನಗೇನು ಒಂದು ಆದಾಯ ದೊರೆತಿದೆ, ಅದನ್ನು ನಾನು ಯಾವ ರೀತಿ ಬೆಳೆದಿದ್ದೀನಿ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಯಲ್ಲಪ್ಪ ಶಿವಪ್ಪ ದೊಡ್ಡಮನಿಯವರು ಈ ಒಂದು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬಾಳೆನ ನಾನು ಯಾವ ರೀತಿ ಬೆಳೆದೆ, ನಾನು ಏನಿದ್ರು ಸಾವಯವದಲ್ಲೇ ಮಾಡ್ತಾಯಿದ್ದೀನಿ. ಯಾಕಂದರೆ ನಂದು ಮೊದಲು ಮಣ್ಣು ಅಷ್ಟೊಂದು ಸರಿಯಾಗಿರಲಿಲ್ಲ. ಹಾಗಾಗಿ ನಾನು ಕನ್ನೇರಿ ಮಠದಿಂದ ಗೋಕೃಪಾಮೃತ ಮತ್ತು ಗೋನಂದ ಜಲ, ಆಮೇಲೆ ಬೆಲ್ಲದ ನೀರು, ಆಮೇಲೆ ಈ ರೀತಿ ಒಂದು ಹುಳಿ ಮಜ್ಜಿಗೆ, ಈ ರೀತಿ ಎಲ್ಲ ಒಂದು ಸಾವಯವ ಪದಾರ್ಥಗಳನ್ನು ನಾನು ಹೊಂದಿಸಿ ಅದನ್ನು ನಮ್ಮ ತೋಟಗಳಿಗೆ ಬಿಟ್ಟು ನಾನು ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡ್ತಾ ಇದ್ದೀನಿ. ಅದ್ರ ಜೊತೆಗೇ ನನಗೆ ಬಾಳೆಯಲ್ಲೂ ಕೂಡ ಸಾಕಷ್ಟು ಆದಾಯ ಬರ್ತಾ ಇದೆ. ರೋಗ ಕೀಟಗಳ ಸಮಸ್ಯೆ ಕೂಡ ಇದರಿಂದ ಭಾಳ ಕಡಿಮೆ ಆಗಿದೆ ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.